ಮಂಗಳೂರಲ್ಲಿ ಭಾರೀ ಮಳೆಗೆ ಗುಡ್ಡ ಕುಸಿತವಾಗಿದೆ. ಮನೆಯಡಿ ಸಿಲುಕಿರುವಂತಹ ಒಂದೇ ಕುಟುಂಬದ 5 ಮನೆಯಲ್ಲಿದ್ದಂತಹ 5ರ ಪೈಕಿ ಓರ್ವ ಮಹಿಳೆ ಸಾವಿಗೀಡಾಗಿದ್ದಾರೆ. ಮನೆಯಲ್ಲಿ ಸಿಲುಕಿರುವಂತವರಿಗೆ ರಕ್ಷಣಾ ಕಾರ್ಯ ಸಹ ಭರದಿಂದ ಸಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ರಕ್ಷಣಾ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಹ ಸೇರ್ತಾ ಇದ್ದಾರೆ. ಏನಾಗಿದೆ ಏನು ಅಂತ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅವರನ್ನ ಅಲ್ಲಿಂದ ಕ್ಲಿಯರ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಯಾವುದೇ ರೀತಿಯಾದಂತಹ ತೊಡಕು ಆಗಬಾರ್ದು. ಈ ದೃಶ್ಯ ಏನ್ ನೋಡ್ತಾ ಇದ್ರಿ, ಮನ ಕಲಕುವಂತಹ ದೃಶ್ಯ. ಮನೆ ಒಳಗಿದ್ದಂತಹ ತಾಯಿ ಮಗುವನ್ನ ರಕ್ಷಣೆ ಮಾಡಿದಾಳೆ, ಆದ್ರೆ ಆಕೆ ಉಸಿರು ಚೆಲ್ಲಿದಾಳೆ. ರಕ್ಷಣಾ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ಜೀವ ಇತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರಿಗೆ ಆಕೆ ಬೇಡ್ಕೊಂಡಿದ್ದಾಳೆ, ನನ್ನ ಮಗುವನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಿ ಅಂತ. ಆ ನಂತರ ಉಸಿರು ಚೆಲ್ಲಿದ್ದಾರೆ. ಈಗ ಮಗು ಬದುಕುಳಿದಿದೆ. ಮನೆಯಲ್ಲಿ ಸಿಲುಕಿರುವಂತಹ 3 ಏನಿದ್ದಾರೆ ಅವರಿಗೆ ಈಗ ರಕ್ಷಣಾ ಕಾರ್ಯವನ್ನ ಮುಂದುವರಿಸಲಾಗಿದೆ. ತುಂಬಾ ನಾಜೂಕಿನಿಂದ ರಕ್ಷಣಾ ಕಾರ್ಯ ಆಗಬೇಕಾಗತ್ತೆ. ಮತ್ತೊಂದು ಕಡೆ ಮೇಲ್ಭಾಗದಲ್ಲಿ ಗುಡ್ಡವನ್ನ ಸಹ ನೀವು ಗಮನಿಸ್ತಾ ಇದ್ರಿ. ಆ ಗುಡ್ಡ ಯಾವಾಗ ಕುಸಿಯುತ್ತೋ ಏನು ಅನ್ನುವಂತಹ ಭಯ ಸಹ ಇದೆ. ಹೀಗಾಗಿ ತ್ವರಿತಗತಿಯಲ್ಲೂ ಸಹ ರಕ್ಷಣಾ ಕಾರ್ಯ ಆಗಬೇಕಾಗತ್ತೆ. ಈಗ ಒಂದ್ ಸ್ವಲ್ಪ ಮಟ್ಟಿಗೆ ಮಳೆ ನಿಂತಂತೆ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ಮಳೆ ಸಹ ನಿರಂತರವಾಗಿ ಬರ್ತಾ ಇದ್ದಿದ್ರಿಂದಾಗಿ ರಕ್ಷಣಾ ಕಾರ್ಯಕ್ಕೂ ಸಹ ಅಡಚಣೆ ಆಗಿತ್ತು. 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಮತ್ತೊಂದು ಕಡೆ ಮನೆಯ ಒಳಗೆ ತಾಯಿ ಮಗು एक बच्चा ये सही लग रहा है कहीं वो बच्चा इसमें 3 है एक बच्चा क्या हुआ सर उल्ट्रा एक बच्चा ये सही लग रहा है कहीं वो बच्चा इसमें 3 है ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂತಹ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ರೀತಿಯ ದೊಡ್ಡ ಅನಾಹುತ ಆಗಿರೋದು, ಸಂಪೂರ್ಣವಾಗಿ ಮನೆ ಧರಶಾಹಿ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಆ ಮನೆ ಒಳಗಿರುವಂತವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಆಗ್ತಾ ಇದೆ. ಮತ್ತೊಂದು ಕಡೆಗಳಲ್ಲಿ ಮರಗಳೂ ಸಹ ಧರೆಗುರುಳಿದ್ದಾವೆ. ಗುಡ್ಡದ ಮೇಲೆ ಭಾಗದಲ್ಲಿದ್ದಂತಹ ಮರಗಳು ನೀವು ಎಡಭಾಗದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಮನೆ ಮೇಲೆ ಸಹ ಗುಡ್ಡ ಇದೆ. ಅದು ಯಾವುದೇ ಕ್ಷಣದಲ್ಲೂ ಸಹ ಕುಸಿಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನೂ ಸಹ ನಿಧಾನಕ್ಕೆ ಮಳೆ ಬರ್ತಾನೆ ಇರೋದ್ರಿಂದಾಗಿ ಅದಕ್ಕೆ ಮುಂಚಿತವಾಗಿ ರಕ್ಷಣಾ ಕಾರ್ಯ ಆಗಬೇಕಾಗಿದೆ. ಮನೆಯೊಳಗೆ ತಾಯಿ ಮಗು ಸಿಲುಕಿದ ಪ್ರಕರಣ. ಮನೆ ಬಳಿ ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕ ಇದೆ. ಮನೆಯ ಅವಶೇಷಗಳ ಅಡಿಯಲ್ಲಿ ಮಕ್ಕಳು ಸಿಲುಕಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಈಗ ಆಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ 2 ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಉಳ್ಳಾಲದ ಮೊಂಟೆ ಪೊದವು ಬಳಿ ಗುಡ್ಡ ಕುಸಿತ ಆಗಿರೋದು, ಮನೆ ಮೇಲೆ ಗುಡ್ಡ ಕುಸಿದಿರೋದ್ರಿಂದಾಗಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಮತ್ತೆ ಮನೆ ಮೇಲ್ಭಾಗದಲ್ಲಿ ಇನ್ನೂ ಸಹ ಗುಡ್ಡ ಕುಸಿಯುವಂತಹ ಆತಂಕ ಇದೆ. ಅದರ ಒಳಗಾಗಿ ಮನೆ ಒಳಗೆ ಸಿಲುಕಿರುವಂತಹ ಮಕ್ಕಳನ್ನ ಸಹ ರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ನಿರಂತರವಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಮತ್ತೊಂದು ಕಡೆ ಬಿಟ್ಟು ಬಿಡದೆ ಮಳೆ ಬೇರೆ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ತೊಡಕಾಗ್ತಾ ಇದೆ. ಮನೆ ಒಳಗೆ ಯಾವ ರೀತಿಯಾಗಿ ಎಂಟ್ರಿ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ರಕ್ಷಣಾ ಸಿಬ್ಬಂದಿ ಯೋಚನೆ ಮಾಡಿ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.